ಇದು ಆದಿಲಕ್ಷ್ಮಿ ಪುರಾಣ ಎಪಿಸೋಡ್. ಆದಿಲಕ್ಷ್ಮಿ ಪುರಾಣ ಈ ಸೀರಿಯಲ್ ಬಂದು 2 ಆಪೋಸಿಟ್ ಕ್ಯಾರೆಕ್ಟ್ರು ಮದುವೆ ಆದಾಗ ಏನಿರುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಇದು ಬಂದು ಸ್ಟಾರ್ಟಿಂಗ್ ಫಸ್ಟ್ ಎಪಿಸೋಡಲ್ಲಿ ಏನಿರುತ್ತೆ ಅಂತ ಅಂದರೆ, ಎಲ್ಲ ಸೀರಿಯಲಲ್ಲೂ ಆಗೋ ಥರ ಇಂಟ್ರೊಡಕ್ಷನ್. ಅದೇ ಥರ ಇಲ್ಲಿ ಆದಿ ಮನೆ ಇಂಟ್ರೊಡಕ್ಷನ್. ಆದಿ ಮನೆಯಲ್ಲಿ ಅವ್ರ ತಾತನೇ ಮೇಲು, ಅವ್ರ ತಾತ ಹೇಳ್ದಂಗೆ ಇಡೀ ಮನೆಯವರೆಲ್ಲ ಕೇಳಬೇಕು. ಇದರಲ್ಲಿ 3 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು ಅವ್ರಿಗಿರ್ತಾರೆ. ಅದರಲ್ಲಿ ಅವರಿಗೆ ಮದುವೆ ಆಗಿ ಹುಟ್ಟಿರ್ತಾರಂಥ ಮಕ್ಕಳು ಲೈಫಲ್ಲಿ ನಡೆಯೋ ಅಂಥ ಸ್ಟೋರಿನೇ ಈ ಆದಿಲಕ್ಷ್ಮಿ ಪುರಾಣ ಸೀರಿಯಲ್. ಎಂಟೈರ್ ಸೀರಿಯಲ್ ನಡೀತಾ ಇರೋದು. ಇದರಲ್ಲಿ ಮೇಯ್ನಾಗಿ ಕ್ಯಾರೆಕ್ಟರ್ ಬಂದು ಆದಿ ಮತ್ತು ಲಕ್ಷ್ಮಿ, ಹೀರೋ ಮತ್ತು ಹೀರೋಯಿನು. ಅದಾದಮೇಲೆ ದೇವಕಿ ಅಂತ, ಅಂದರೆ ಇದರಲ್ಲಿ ಕಲರ್ಸಲ್ಲಿ ಲಕ್ಷ್ಮೀ ಬಾರಮ್ಮದಲ್ಲಿ ಹೀರೋ ಅಮ್ಮ ಆಗಿರ್ತಾಳಲ್ಲ, ಅವಳು ದೇವಕಿ. ಅವರು ಅಪ್ಪ ಮತ್ತು ಮಗಳು ಮಧ್ಯೆ ಅವರಿಬ್ರಿಗೂ ಆಗಲ್ಲ. ಏನಕ್ಕಾಗಲ್ಲ ಅನ್ನೋದು ಒಂದು ಹಿಸ್ಟ್ರಿ. ಆ ಬೇಸಿಸ್ ಮೇಲೆ ಇವರಿಬ್ಬರು ಮಾತಾಡ್ತಾ ಇರಲ್ಲ. ಆ ಹಿಸ್ಟ್ರಿ ಏನಂತ ಅನ್ನೋದು ಮೊಮ್ಮಕ್ಕಳು ಗೊತ್ತಿರಲ್ಲ, ಬರೀ ಮಕ್ಳಿಗಷ್ಟೇ ಗೊತ್ತಿರುತ್ತೆ. ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಎಲ್ರದ್ದು ಇಂಟ್ರೊಡಕ್ಷನ್ ಆಗುತ್ತೆ. ಅದರಲ್ಲಿ ವಿಲನ್ ಬಂದು ಮಗಳು, ಅಂದರೆ ಆ ಮನೆ ಮಗಳು ಮತ್ತು ಮೊಮ್ಮಗಳು. ಯಾಕಂತ ಅಂದರೆ ಇಲ್ಲಿ ಮೊಮ್ಮಗಳು, ಇಲ್ಲಿ ಇಬ್ಬರು ಮೊಮ್ಮಕ್ಕಳು ಇರ್ತಾರೆ. ಅದರಲ್ಲಿ ಅಮೃತ ಈಸ್ ಮೇನ್ ಕ್ಯಾರೆಕ್ಟರ್. ಇದು ಮೇನ್ ಕ್ಯಾರೆಕ್ಟರ್. ಆದಿ ಅಕ್ಕ. ಇವಳಿಗೆ ತುಂಬ ಓದಬೇಕು ಅಂತ ಆಸೆ ಇರುತ್ತೆ, ಮತ್ತು ತಾತ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಸೊ ಇವಳು ತಾತಿನ ಮುದ್ದಿನ ಮೊಮ್ಮಗಳು ಅಂತ ಇದರಲ್ಲಿ ತೋರಿಸಿರ್ತಾರೆ. ಇವನ್ ಆದಿನೂ ಮುದ್ದಿನ ಮೊಮ್ಮಗ. ಇವರಿಬ್ಬರನ್ನ ಬಿಟ್ಟು ಇನ್ನೊಬ್ಬಳು ಮೊಮ್ಮಗಳಿರ್ತಾಳೆ. ಅವಳು ಲವ್ ಮಾಡಿ ಮದುವೆ ಆಗಿರ್ತಾಳೆ. ಆ ಅಳಿಯನೂ ಮನೇಲೇ ಇರ್ತಾನೆ. ಫಸ್ಟ್ ಎಪಿಸೋಡಲ್ಲಿ ಏನಂತ ಅಂದರೆ, ಲಕ್ಷ್ಮಿ ಇಂಜಿನಿಯರಿಂಗ್ ಆರೆನ್ಸ್ ಡಿಗ್ರಿ ಮಾಡೋಕ್ಕೋಸ್ಕರ ಅವಳು ಬೆಂಗಳೂರಲ್ಲಿ CET ಬರೆಯೋಕ್ಕೆ ಬರ್ತಾಳೆ. ಆದಿನೂ ಅಷ್ಟೇ ಸೇಮ್ CET ಬರೆಯೋಕ್ಕೆ ಹೋಗಿರ್ತಾನೆ. ಆದರೆ ಆದಿ ಅವನ ಫ್ರೆಂಡ್ ಮದುವೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹುಡುಗಿನ ಮದುವೆ ಮಂಟಪದಿಂದ ಓಡಿಸ್ಕೊಂಡು ಕರ್ಕೊಂಡು ಬಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತಾನೆ. ಆಗ ಹುಡುಗಿ ಅಮ್ಮ ಅವನಿಗೆ ಶಾಪ ಕೊಡ್ತಾಳೆ, ನನ್ನ ಮಗಳನ್ನ ಹೆಂಗೆ ನೀನು ಮದುವೆ ಮಾಡಿಸಿ ನನ್ನ ನೆಮ್ಮದಿನ ನೀನು ಕಿತ್ಕೊಂಡೆ, ಅದೇ ಥರ ನಿನ್ನ ಮನೇಲಿ ಯಾವುದೇ ಒಂದು ಮದುವೆ ಆದರೂ ಅವ್ರ ನೆಮ್ಮದಿ ಕಿತ್ತೋಗುತ್ತೆ ಅಂತ ಹೇಳಿ ಅವಳು ಶಾಪ ಹಾಕ್ತಾಳೆ. ಇವನು ಮದುವೆ ಮುಗಿಸಿ ಕಾಲೇಜಿಗೆ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಲಕ್ಷ್ಮಿನೂ ಹಳ್ಳಿಯಿಂದ ಬಂದು ಬಸ್ಸಿಂದ ಇಳಿದು ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋಗ್ತಿರ್ತಾಳೆ. ಆದಿ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಫಾಸ್ಟಾಗಿ ಹೋಗ್ತಿರ್ಬೇಕಾದ್ರೆ ಅವಳಿಗೆ ನೋಡ್ದೇ ಕೆಸರು ಹಾರಿಸ್ಬಿಡ್ತಾನೆ. ಇವಳೇನು ಮಾಡ್ತಾಳೆ, ಅಲ್ಲೇ ಇದ್ದಿದ್ದು ಕಲ್ಲು ಎತ್ಕೊಂಡು ಓಡೋಗಿ ಅವ್ನ ಬೈಕ್ ಮಿರರ್ನ ಒಡೆದಾಕ್ತಾಳೆ. ಇದನ್ನು ನೋಡಿದ ಆದಿಗೆ ಫುಲ್ ಸಿಟ್ಟು ಬಂದು ಅವ್ನು ಬೈಕ್ ಸ್ಟಾಪ್ ಮಾಡ್ತಾನೆ. ಬೈಕ್ ಸ್ಟಾಪ್ ಮಾಡಿ ಅವರಿಬ್ಬರು ಫಸ್ಟ್ ಮೀಟು ಅಲ್ಲೇ ಆಗುತ್ತೆ. ಅವರಿಬ್ಬರು ಜಗಳ ಆಡ್ತಾರೆ. ಜಗಳ ಆಡಿದ್ಮೇಲೆ ಇವಳು ಹೆಂಗೋ ಟ್ರ್ಯಾಕ್ಟರ್ನ ತಗೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತಾಳೆ. ಇವನು ಎಕ್ಸಾಮ್ ಹಾಲಿಗೆ ರೀಚ್ ಆಗ್ತಾನೆ. ಬಟ್ ಅವತ್ತಿದ್ದಿದ್ದು ಇನ್ವಿಜಿಲೇಟರು ಫುಲ್ ಸ್ಟ್ರಿಕ್ಟ್ ಇರ್ತಾರೆ. ಇವನೇನು ಮಾಡ್ತಾನೆ ಅಂತ ಅಂದರೆ, ಅವ್ನಿಗೆ ಗೊತ್ತಿರುತ್ತೆ ಇವ್ನು ಫುಲ್ ಸ್ಟ್ರಿಕ್ಟ್ ಇರ್ತಾರೆ ಅಂತ ಅಂದ್ಬಿಟ್ಟು ಫುಲ್ಲು ಬ್ಯಾಂಡೇಜೆಲ್ಲ ಹಾಕ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತಾನೆ. ಆಗ ಅವ್ರು ಅಲೋ ಮಾಡ್ತಾರೆ. ಅದಾದಮೇಲೆ ಇವಳು ಅಷ್ಟೇ ಆ ಎಕ್ಸಾಮ್ ಹಾಲಿಗೆ ರೀಚ್ ಆಗ್ತಾಳೆ. ಹುಡುಗಿ ಅಂತ ಏನೋ ಅಲೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವಳು ಅಲೋ ಮಾಡಿ ಇಬ್ಬರು ಎಕ್ಸಾಮ್ ಬರೀತಾರೆ. ಆ್ಯಕ್ಚುಲಿ ಆದಿ ಹತ್ರ ಪೆನ್ ಇರಲ್ಲ, ಇವಳು ಪೆನ್ನೇ ಇಸ್ಕೊಡ್ತಾರೆ.